ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿರವರು ಕರ್ನಾಟಕ ಜನರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯವೆಂದು ಹೇಳಿದರು. ಪ್ರತಿ ಹಳ್ಳಿ ಮತ್ತು ಪ್ರತಿ ಕುಟುಂಬಗಳಿಗೆ ಈ ಯೋಜನೆಯು ತಲುಪುತ್ತಿದೆ. ಈ ಯೋಜನೆಯನ್ನು ಅತ್ಯಂತ ಪಾರದರ್ಶಕ ಮತ್ತು ನಿಷ್ಠೆಯಿಂದ ನಡೆಯುತ್ತದೆ. ವಿರೋಧ ಪಕ್ಷದವರ ಟೀಕೆ ಟಿಪ್ಪಣಿಗಳಿಗೆ ತಲೆಬಾಗದೆ ಅನೇಕ ಯೋಜನೆಗಳನ್ನು ಕೂಡ ನಾವು ಜಾರಿಗೆ ತಂದಿದ್ದೇವೆ ಎಂದು ನಮಗೆ ಹೆಮ್ಮೆ ಅನಿಸುತ್ತಿದೆ. ಇನ್ನೊಂದು ವಿಶೇಷವೇನೆಂದರೆ ಕರ್ನಾಟಕದಲ್ಲಿ 224 ಶಾಸಕರ ಪೈಕಿ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿರವರು ಸಿಂದಗಿ ಮತಕ್ಷೇತ್ರಕ್ಕೆ 2 ಶಾದಿ ಮಹಲ್ ಅನ್ನು ಜಾರಿಗೆ ತಂದಿರುತ್ತಾರೆ. ವಿಜಯಪುರ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಇಲಿಯಾಸ್ ಬೋರಮಣಿ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 1 ದಿನಗಳ ಸಭೆ ಮಾಡಿ ಯಾವ ಯೋಜನೆ ತಲುಪುತ್ತವೆ ಎಂಬುದನ್ನು ಪರಿಶೀಲಿಸಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಅಶೋಕ್ ಕೊಳಾರಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬಟ್, ಡಾಕ್ಟರ್ ಮಲ್ಲು ಪ್ಯಾಟಿ, ಗ್ಯಾರಂಟಿ ಯೋಜನೆಗಳ ಸದಸ್ಯರು ಕಡಣಿ ಬಸವರಾಜ್ ನಂದೂರ್, ಸೋಮನಗೌಡ ಪಾಟೀಲ್, ರವಿ ಕೋಳಿ, 14 ನಾಮನಿರ್ದೇಶಕ ಸದಸ್ಯರು ನೇಮಕವಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಶ್ರೀಶೈಲ ಮಠಪತಿ ಮಾಡಿದರು. ಶಿವಶರಣ ಗುಂದಗಿ ರಮೇಶ್ ಬಂಟನೂರ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದರು. ಕಟಿಬದ್ಧರಾದಂತೆ ಈವರೆಗೂ ಮಾಡಿದ ಕಾರ್ಯಗಳೆಲ್ಲ ಆಲ್ಮೇಲ್ ಪಟ್ಟಣದ ಮತ್ತು ಸುತ್ತಲಿನ ಜನತೆ ಎಂದು ಮರೆಯುವ ಕಾರ್ಯೋನ್ಮುಖರಾಗಿ ಈಗಾಗಲೇ 140 ಮುಂದುಗಡೆ ಬರೀ ಎಲ್ಲ ಕಮಿಟಿ ಈಗ ಸೈಡ್ ಬರೀ ಕಾಣಿಸ್ತಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಆಲ್ಮೇಲ್ ತಾಲೂಕು